ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಭಯ ನಿಮ್ಮ ತನವನ್ನೇ, ನಿಮ್ಮ ಕನಸನ್ನೇ ಸೋಲಿಸಿ ಬಿಡುತ್ತದೆ. ತುಂಬ ಜನಕ್ಕೆ ಭಯಗಳು, ಇದು ಮಾಡಿದ್ರೆ ಏನಾಗುತ್ತೋ ರೀ, ಮಾಡಬೇಡ್ರಿ ಇದು ಯಾಕ್ರಿ ಬೇಕು ನಮಗೆ. ತುಂಬ ಜನ ಇದನ್ನು ಕಂಪ್ಲೇಂಟ್ ಮಾಡ್ತಾರೆ. ತುಂಬ ಜಾತಕಗಳ ಪರಾಮರ್ಶೆ, ಅದರಲ್ಲೂ ತುಂಬ ಜನಕ್ಕೆ ಫೋನಲ್ಲೇ ಉತ್ತರಗಳನ್ನು ಹೇಳ್ತಿರ್ತಕ್ಕಂಥ ಒಂದು ಪ್ರಮೇಯ ಮಾಡ್ತಿದ್ದಾನೆ. ನನ್ನ ಒಂದು ಪುಟ್ಟು ಪ್ರಯತ್ನ ತುಂಬ ಜನಕ್ಕೆ ನೇರವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನನ್ನ ಕಾರ್ಯಕ್ಷೇತ್ರಗಳು, ಓಡಾಟಗಳು, ಸುತ್ತಾಟಗಳು. ಮೊನ್ನೆ ಕೂಡ ಒಂದು ವಿಶೇಷ ಕಾರ್ಯಕ್ರಮ, ಪುಟ್ಟತಾಯಿ ಅವರು ಸುಮಂಗಲ ಅವರಿಗೆ ಅದೆಷ್ಟು ಕ್ಷಮೆಯಾಚಿಸಬೇಕು, ಒಂದು ಆಶ್ರಮ ಮಾಡಿದ್ದಾರೆ. ನೀವು ಇರಲೇಬೇಕು ಅಂತ 6ನೇ ತಾರೀಕು ಬೆಳಗಾಮಲ್ಲಿ. ಇಲ್ಲಿ 7ನೇ ತಾರೀಕು ನನ್ನ ಗಂಗಮ್ಮನ ದೇವಸ್ಥಾನದಲ್ಲಿ ಉತ್ಸವ, ವಾರ್ಷಿಕೋತ್ಸವ. ಅಲ್ಲೊಂದು ಲೋಕ ಕಲ್ಯಾಣಾರ್ಥವಾಗಿ ಒಂದು ವಿಶೇಷ ಚಂಡಿಕಾ ಯಾಗ ಬೇರೆ. ನೀವು ನಂಬೋಲ್ಲ, ಆ ಯಾಗ ಮಾಡೋವಾಗ ಒಬ್ಬರು ಹೇಳ್ತಾರೆ, ಹಿರಿಯರು, ಒಬ್ಬರೇನು ಸುಮಾರು ಒಂದು 10 ಮಂದಿ ಹೇಳ್ತಾರೆ, ಗುರುಗಳೇ, ದೇವಸ್ಥಾನದ ಗೋಪುರದ ಮೇಲೆ ವಿಶೇಷವಾಗಿ ಕೃಷ್ಣ ಪಕ್ಷ ಸುತ್ತಾಗ್ತಿತ್ತು ಗುರುಗಳೇ ಅಂತ. ಕ್ಷೇತ್ರಕ್ಕೆ ಶಕ್ತಿ ಇದ್ದಾಗ ಮಾತ್ರವೇ ಇಂಥದ್ದೊಂದು ಲೋಕ ಕಲ್ಯಾಣಾರ್ಥವಾಗಿ ಮಾಡುವಾಗ. ನಾನು ಯಾವತ್ತೂ ಅಷ್ಟೇ ಮಕ್ಕಳೇ, ನನ್ನ ಗುರುಗಳು ಕಲಿಸಿದ್ದು, ನೋಡೋ, ಪ್ರಕೃತಿಯ ಶಕ್ತಿ ಜನಗಳಿಗೆ ಗೊತ್ತಿಲ್ಲ, ದೈವದ ಶಕ್ತಿ ಜನಗಳಿಗೆ ಗೊತ್ತಿಲ್ಲ. ನಾವು ಆರಾಧಕರು, ನಮಗೆ ಗೊತ್ತಿದೆ, ದೈವ ನಮ್ಮ ಜೊತೆಲಿರುತ್ತೆ, ಆದರೆ ಜನಗಳಿಗೆ ಗೊತ್ತಿಲ್ಲ. ಯಾವಾಗಲೂ ಅವರ ಒಳಿತಿಗಾಗಿಯೇ ಪ್ರಾರ್ಥನೆ ಮಾಡಬೇಕು ಅಂತ. ನಾನು ಯಾವಾಗ ಆಲಯಕ್ಕೆ ಹೋದರೂ ಯಾರ ಹೆಸರಲ್ಲಿ ಸಂಕಲ್ಪ ಅಂದರೆ, ಸುತ್ತಮುತ್ತಲಿರತಕ್ಕಂಥ ಎಲ್ಲರಿಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಎಲ್ರಿಗೂ ಒಳ್ಳೇದಾಗಲಿ, ಅವ್ರ ಹೆಸರಿನಲ್ಲಿ ಮಾಡಿ ಜನಗಳಿಗೋಸ್ಕರ ಅಂತ. ಅದಕ್ಕೆ ಆ ಗಂಗಮ್ಮ ಕ್ಷೇತ್ರದಲ್ಲಿ ಅಂಥದ್ದೊಂದು ವಿಶೇಷವಾಗಿ ಆ ಒಂದು ಹೋಮ ಮಾಡುವಾಗ ನಡೆದಿರತಕ್ಕಂಥ ಪವಾಡ. ಅಲ್ಲಿ 2 ತೆಂಗಿನ ಮರಗಳಿದೆ, ಬಿದ್ದಿದ್ದಾವೆ, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅಂದರೆ ಬರತಕ್ಕಂಥ ಆಪತ್ತುಗಳು ಈ ರೀತಿ ಇದೆ, ನಾನು ಕಾಪಾಡಿಕೊಡುತ್ತೇನೆ ಅನ್ನತಕ್ಕಂಥದ್ದು ಅಮ್ಮನವರ ಸಂಕಲ್ಪ. ಇನ್ನೇನು ಬೇಕು ಮಕ್ಕಳೇ, ಹೌದಲ್ವಾ? ನಿಮ್ಮ ಆ ಭಯಗಳು ಹೋಗಲಾಡಿಸ್ಲಿಕ್ಕೇನೆ ಅಂಥದ್ದೊಂದು ವಿಶೇಷವಾಗಿರತಕ್ಕಂಥ ಒಂದು ಪೂಜಾ ಸಂಕಲ್ಪದ ವ್ಯವಸ್ಥೆ ಮಾಡಿದ್ದಿತ್ತು. ಯಾಕೆಂದರೆ ತುಂಬ ಒಂದು ರೀತಿಯ ಆರ್ಥಿಕ ಸ್ಥಿತಿ, ಹಣಕಾಸು ಸ್ಥಿತಿ, ವ್ಯಾವಹಾರಿಕ ಸ್ಥಿತಿ, ಉದ್ಯೋಗ ಸ್ಥಿತಿ ಎಲ್ಲವೂ ಬಹುದೊಡ್ಡ ಏರುಪೇರು. ದೊರೆಯ ಕೈಯಲ್ಲೇ ನಿಯಂತ್ರಣ ಮೀರಿ ಹೋಗ್ಬಿಟ್ಟಿದೆ. ದೊರೆಯೇ ನಿಭಾಯಿಸ್ಲಿಕ್ಕಾಗ್ತಿಲ್ಲ. ಇನ್ನು ಸಾಮಾನ್ಯರಾದ ನಮ್ಮ ಪಾಡೇನು. ಆದರೂ ನಮಗೆ ಭಯಗಳು, ಆತಂಕಗಳು. ಏನು ಮಾಡಬೇಕು ಅಂದರೂ ಭಯ. ನಿಮ್ಮ ಭಯವೇ ನಿಮ್ಮ ಕನಸುಗಳನ್ನು ಸೋಲಿಸ್ಬಿಡುತ್ತೆ. ಹೋಗಿ ಅದಕ್ಕೊಂದು ಪುಸ್ತಕ ತಗೊಳ್ಳಿ. ಏನೋ ಒಂದು ಆಂಬಿಷನ್, ಒಂದು ಗುರಿ ಇಟ್ಕೊಂಡಿದ್ದೀರಿ, ಒಂದು ಕನಸು ಇಟ್ಕೊಂಡಿದ್ದೀರಲ್ವಾ, ಅದರ ಬಗ್ಗೆ ತಯಾರಿ ನಡೆಸಿ. ಒಂದು ಹೋಟೆಲ್, ಇವತ್ತು ಯಾರನ್ನು ಕೇಳಿದ್ರೂ ಹೋಟೆಲ್ ಮಾಡ್ತೇವೆ ಅಂತಿದ್ದೀರಲ್ವಾ, ಹೋಗಿ ವಿಚಾರಿಸಿ. ಸುತ್ತಮುತ್ತ ನಾವು ತಯಾರಿಸೋ ತಿಂಡಿ ಬೆಲೆ ಹೇಗಿರಬೇಕು, ತುಂಬ ದೊಡ್ಡ ಬಂಡವಾಳ ಹಾಕಿದ್ರೆ ಒಳ್ಳೇದಾ, ಇಲ್ಲ ಸಣ್ಣದಾಗಿ ಮಾಡಿದ್ರೆ ಒಳ್ಳೇದಾ, ಮೆಸ್ಸು ಟೈಪ್ ಮಾಡಿದ್ರೆ ಒಳ್ಳೇದಾ, ಡೋರ್ ಡೆಲಿವರಿ ಮಾಡಿದ್ರೆ ಒಳ್ಳೇದಾ, ಬೇರೆ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಜೊತೆಯಲ್ಲಿ ನಾವು ಸಂಯೋಗ ಹೊಂದಿಕೊಂಡ್ರೆ ಒಳ್ಳೆಯದಾ, ನಮ್ಮ ಹತ್ರ ಬಂಡವಾಳ ಎಷ್ಟಿದೆ, ವರ್ಕರ್ಸ್ನ ಹೇಗೆ, ನಮಗೆ ಅಡುಗೆ ಬರುತ್ತಾ, ಎಲ್ಲ ಒಂದು ರಿಸರ್ಚ್ ಮಾಡಿ ಒಂದು 6 ತಿಂಗಳು ಸಮಯ ತಗೊಳ್ಳಿ. ಏನೋ ಒಂದು ಬಂದಿದ ತಕ್ಷಣ ಹಿಂದೆ ಮುಂದೆ ಆಲೋಚನೆ ಮಾಡದೆ ಹೆಜ್ಜೆ ಇಟ್ಟರೂ ಕೂಡ ನಷ್ಟವೇ. ಸಮಯ ತಗೊಳ್ಳಿ, ಏನು ತೊಂದರೆಗಳಾಗೋದಿಲ್ಲ.
ಭಯ ಯಾಕೆ ಪಡ್ತೀರ? ಭಯ ಯಾರು ಪಡಬೇಕು ಗೊತ್ತಿರ ಮಕ್ಕಳೇ? ನೆನಪಿಟ್ಕೊಳ್ಳಿ. ತುಂಬಾ ನನಗೆ ಸಮಯ ಇಲ್ಲ, ಅದಕ್ಕೆ ಫೋನಲ್ಲಿ ಮಾತಾಡ್ತಿರ್ತೀನಲ್ವಾ, ಈ ಭಯ ಗುರುಗಳೇ, ಆ ಭಯ ಯಾಕೆ ಪಡ್ಬೇಕು? ಯಾರು ಭಯ ಪಡಬೇಕು ಗೊತ್ತಾ? ಯಾರು ದೇಶದ್ರೋಹ ಮಾಡಿದ್ದಾನೆ, ರಾಜದ್ರೋಹ, ಸಂಘದ್ರೋಹ, ಮಿತ್ರದ್ರೋಹಿ, ಕುಟುಂಬದ್ರೋಹಿ, ಪತ್ನಿದ್ರೋಹಿ, ಪತಿದ್ರೋಹಿ, ಗುರುದ್ರೋಹಿ, ಮಿತ್ರದ್ರೋಹಿ, ವ್ಯವಹಾರದ್ರೋಹಿ, ಸರ್ಕಾರದ ದ್ರೋಹಿ, ಅಧಿಕಾರದ್ರೋಹಿ, ಪ್ರಜೆಗಳ ದ್ರೋಹಿ, ಅವರು ಭಯ ಪಡಬೇಕು. ಭಯ ಪಡದೆ ಅವರೇ ಏನೋ ಮಾಡ್ಕೊಂಡು ಧೈರ್ಯವಾಗಿ ಓಡಾಡ್ತಿದ್ದಾರೆ. ಮೋಸ ಮಾಡಿದವರು ಧೈರ್ಯವಾಗಿ ಓಡಾಡ್ಕೊಂಡಿದ್ದಾರೆ. ನೀವ್ ಯಾಕೆ ಭಯ ಪಡಬೇಕು? ಏನಕ್ಕೆ ಭಯ ಪಡಬೇಕು? ತುಂಬಾ ಜನ ಫೋನಲ್ಲೂ ಮಾತಾಡ್ತಿರ್ತಾನಲ್ವಾ, ಫೋನ್ನಲ್ಲೇ ಜಾತಕಗಳ ವಿಮರ್ಶೆ ವ್ಯವಸ್ಥೆಗಳಿದ್ದಾವೆ, ಮಾಡ್ತಿದ್ದೇವೆ. ಅವ್ರ ಜೊತೆ ಗುರುಗಳೇ ನಮ್ಮ ಮಗಳು ಮದುವೆ ಮಾಡಿಬಿಡ್ಬೇಕು ಗುರುಗಳೇ, ನಮ್ಮ ಮಗ ಗುರುಗಳೇ, ಆಗುತ್ತೆ. ಯಾವ್ಯಾವ ಸಮಯಕ್ಕೇನಾಗಬೇಕು ಅಂತ ಕಾಲನ ನಿಯಮದಿಂದ ನಡೆಯುತ್ತದೆ. ಶ್ರೀರಾಮಚಂದ್ರರು ಮದುವೆ ಆಗ್ಲಿಕ್ಕೆ ಅಲ್ಲೋದ್ರ? ಇಲ್ಲ, ಸೀತಮ್ಮ ಈ ತರ ರಾಮಚಂದ್ರರನ್ನ ವಿಶ್ವಾಮಿತ್ರರು ಕರ್ಕೊಂಡು ಬರ್ತಾರೆ. ನಾನು ಸ್ವಯಂವರಕ್ಕೆ ಸಿದ್ಧ ಇರಬೇಕು. ಇಲ್ಲ, ಜನಕ ಮಹಾರಾಜ ವಿಶ್ವಾಮಿತ್ರರು ಹೇಳ್ಬಿಟ್ಟು ಹೋಗಿದ್ರೆ, ನಾನು ಕರ್ಕೊ ಬರ್ತೀನಪ್ಪ ರಾಮ ಲಕ್ಷ್ಮಣರನ್ನ, ಸೂರ್ಯವಂಶದ ಕ್ಷತ್ರಿಯ ಪುತ್ರರನ್ನ ನಿನ್ನ ರಾಜ್ಯಕ್ಕೆ ಕರ್ಕೊ ಬರ್ತೇನೆ, ಶಿವಧನಸ್ಸನ್ನ ಎತ್ತಾನೆ, ನೀನು ಸೀತಮ್ಮನ ರೆಡಿ ಮಾಡ್ಕೊ, ನನಗೆ ಗೊತ್ತಿದೆ. ಇಲ್ವಲ್ಲ, ಕಾಲಚಕ್ರಕ್ಕೆ ಗೊತ್ತಿದೆ. ಸೊ ಯಾಕೆ ಭಯಪಡ್ತೀರಿ? ನಾನು ಅದನ್ನೇ ಹೇಳ್ತೇನೆ. ನಮ್ಮ ಮಗಳು ಕ್ಯಾರೆಕ್ಟರ್ ತಪ್ಪ, ಏನಾದ್ರೂ ಚೆಲ್ಲಾಗ ಆಡ್ತಾಳ, ಸೋಮಾರಿತನವ, ಏನೋ ಒಂದು ತನ್ನ ಮಟ್ಟಕ್ಕೆ ಒಂದು ಬುದ್ಧಿಗೆ ತಕ್ಕಂತ ಒಂದು ಕೆಲಸ, ಓದು ಏನೋ ಮಾಡ್ಕೊಂಡಿದ್ದಾರೆ ನಮ್ಮ ಮಕ್ಕಳು. ದೇವ್ರುಗಳು ಅವ್ರ ದೇವ್ರುಗಳು ಎಲ್ಲೂ ಇಲ್ಲ. ನಮ್ಮ ಮಕ್ಕಳೇ ನಮಗ್ ದೇವ್ರು, ನಮ್ಮ ಕನಸೇ ನಮ್ಮ ಮಕ್ಕಳು. ನೆನ್ಪಿಟ್ಕೊಳ್ಳಿ. ಭಯ ಯಾಕೆ ಪಡಬೇಕು? ಭಯ ಯಾಕೆ ಪಡಬೇಕು? ಯುವರ್ ಫಿಯರ್ ವಿಲ್ ಮೇಕ್ ಯು ಟು ಲೂಸ್ ಯುವರ್ ಆಂಬಿಷನ್. ನಮ್ಮ ಭಯವೇ ನಿಮ್ಮ ಆ ಗುರಿಯನ್ನ, ಆ ಕನಸನ್ನ ಧ್ವಂಸ ಮಾಡತಕ್ಕಂಥದ್ದಾಗುತ್ತೆ. ಭಯಗಳು ಏನಕ್ಕೆ ಭಯ ಪಡಬೇಕು? ಎಕ್ಸಾಮ್ ಭಯ, ಕೆಲಸದ ಭಯ, ಸಿಗುತ್ತಾ ಅನ್ನೋ ಭಯ, ಇದು ಮಾಡ್ತೀನಿ ಅನ್ನೋದು ರಿಸರ್ಚ್ ಮಾಡ್ಕೊಳ್ಳಿ. ಯಾರೋ ಹೇಳ್ಬಿಟ್ರು ಇಂಜಿನಿಯರಿಂಗ್ ಮಾಡಿಬಿಡೋಣ, ಆ ನಂತರ ಭಯ ಪಡೋದು. ಕೆಲಸ ಸಿಗುತ್ತಾ, ಇದನ್ನ ಕಂಪ್ಲೀಟ್ ಮಾಡ್ತೀನ. ಯಾರೋ ಹೇಳ್ಬಿಟ್ರು, ತಯಾರಿ ನಡೆಸಿ, ಕೇಳಿ. ಒಂದು 6 ತಿಂಗಳು ಸಮಯ ತಗೊಳ್ಳಿ, ಕೇಳಿ ಅನುಭವಸ್ಥರ ಹತ್ರ. ಆಮೇಲೆ ನಿಮಗೆ ಆ ಒಂದು ವ್ಯವಹಾರ ಕೂಡ ಬರುತ್ತಾ, ಜಾತಕ ಪರಾಮರ್ಶೆ, ಒಳ್ಳೆ ವೈದಿಕರ ಹತ್ರ ಹೋಗಿ ಕೇಳಿ. ಅದಕ್ಕೇನಾದ್ರು ಪರಿಹಾರ ಇದೆ ಅದು ಮಾಡ್ಕೊಳ್ಳಿ. ಯಾವುದು ಕಷ್ಟಪಡದೆ ಯಾವುದು ಸಿಗೋದಿಲ್ಲ. ಯಾವುದೂ ಕಷ್ಟಪಡದೆ ಸಿಗುವುದಿಲ್ಲ. ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಸೋಮಾರಿತನ ಅನ್ನೋದಿದ್ರೆ ನಿಮ್ಮ ಗುರಿಯನ್ನ ಸೋಲಿಸ್ಬಿಡುತ್ತೆ. ನಿಮ್ಮ ಸೋಲಿಗೆ ಅತಿ ದೊಡ್ಡ ಕಾರಣ ಏನು ಗೊತ್ತಾ? ನಿಮ್ಮ ಸೋಮಾರಿತನವೇ. ನಿಮ್ಮ ಗುರಿಯ ಕಡೆಗೆ ಅದೇ ಮಲ್ಕೊಂಡಿದ್ರೆ ಎಲ್ಲಿ ಹೋಗ್ತೀರಪ್ಪ? ಏನೋ ಕಾರಣಗಳು, ಆ ರೀಲ್ಸು, ಆ ಮೊಬೈಲು, ಆಯ್ದು ಏನಾದ್ರೂ ಇನ್ಫಾರ್ಮೇಟಿವ್ ಇರತಕ್ಕಂಥದ್ದನ್ನ ನೋಡುವಂಥದ್ದು ಏನಾದ್ರೂ ಇದೆಯಾ? ಇಲ್ಲ. ಅದು ಯಾವುದೋ ತಮಾಷೆ, ಅದು ಯಾವುದೋ ನಗು. ಅವ್ನು ಯಾರೋ ಮೊನ್ನೆ ನೋಡಿ ರೈಲು ಹೋಗ್ತಿರೋದ್ರ ಕೆಳಗಡೆ ಹಿಂಗೆ ನಿಂತ್ಕೊಂಡು ನಾನು ಮಾಡ್ತೀನಿ ರೀಲ್ಸು ಅಂತ, ಅದನ್ನ ನೋಡಿ ಇನ್ನೊಬ್ರಿಗೆ ಉತ್ಪ್ರೇಕ್ಷೆ ಆಗೋದಿಲ್ವಾ? ಏನೇನೋ ಮಾಡ್ತಿದ್ದಾರೆ. ಇಂಥದ್ದನ್ನ ನೋಡ್ತಾ ಕಾಲಕ್ಷೇಪ ಮಾಡಿಬಿಟ್ಟು ಎಕ್ಸಾಮ್ ಎಲ್ಲಿ ಬರೆಯೋದು? ಒಬ್ಬ ವ್ಯಾಪಾರಸ್ಥ ತಂದೆ ತರ ಹೆಂಡತಿ ಮಕ್ಕಳ ಮೇಲೇನೆ ಗಮನ, ದುಡಿದು ತಂದು ಹಾಕೋದು. ಹಾಗೆ ಒಂದು ವ್ಯಾಪಾರ ಅಂತ ಹೋದ ಮೇಲೆ ಎದ್ರು ಕೂತ್ರು ನಿಂತರು ಅದರ ಮೇಲೆಯೇ ಗಮನವಿರಬೇಕು, ಅದರ ಮೇಲೆಯೇ ಗಮನ ಇರಬೇಕು. ಇನ್ನೇನೂ ಅಲ್ಲ, ಅದರ ಮೇಲೆಯೇ, ಇನ್ಯಾವುದೂ ಅಲ್ಲ. ಇಲ್ಲ, ನಾವು ಗಮನ ಕೊಡಲ್ಲ ಗುರುಗಳೇ. ನಾವ್ಯಾಕೆ ಗಮನ ಕೊಡಬೇಕು ಗುರುಗಳೇ? ಎಲ್ಲ ಕಲ್ತಿರ್ಬೇಕು, ಕಲ್ತ್ಕೋಬೇಕು, ತಿಳ್ಕೋಬೇಕು, ಮಾಡಬೇಕು. ಇಲ್ಲ, ಮಲಗಿದ್ರಿ, ನಿಮ್ಮಿಷ್ಟಕ್ಕೆ ಹೋದ್ರಿ, ನಮಗೆ ಪ್ರಮೋಷನ್ ಆಗಲಿಲ್ಲ, ನಮ್ಗೆ ಇನ್ಕ್ರಿಮೆಂಟ್ ಸಿಗ್ಲಿಲ್ಲ. ಕೆಲವರಿಗೆ ಅದಾಗುತ್ತೆ ಪಾಪ. ಅಷ್ಟೆಲ್ಲ ಕಷ್ಟಪಟ್ಟು ಕರ್ಮ, ದಶ, ಭುಕ್ತಿ, ಯೋಗ. ಮೊನ್ನೆ ಕೂಡ ಒಬ್ರು ಪಾಪ, ಐ ವಾಸ್ ಡಿಸರ್ವ್ಡ್ ಗುರುಗಳೇ. ನಾ ಹೇಳಿದೆ, ಅಷ್ಟಮ ಶನಿ ನಿನಗಿಲ್ಲ, ಬರೆದಿದ್ದೇನೆ ನಿನಗೆ ಅರ್ಧ ಸ್ಥಾನ, ಅರ್ಧ ಬಲ, ಅರ್ಧ ಕೆಲಸ, ಅರ್ಧ ಗೌರವ ಅನ್ನತಕ್ಕಂಥ ತಂದಿಡುತ್ತೆ.
ನೀನು ಎಷ್ಟೇ ಕಷ್ಟಪಟ್ಟರು ಎಲ್ಲದರಲ್ಲೂ ಎಕ್ಸೀಡಿಂಗ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ, ಆದರೂ ಉನ್ನತ ಸ್ಥಾನ ಕೊಟ್ಟಿಲ್ಲ, ಕುರುಗ್ಬಿಟ್ಟಿದ್ದಾನೆ. 10 ವರ್ಷದಿಂದ ಆ ಸಂಸ್ಥೆಗೆ ರಾತ್ರಿ ಹಗಲು ದುಡಿದಿದ್ದಾನೆ. ಎಸ್, ದುರಾದೃಷ್ಟ, ಎಲ್ಲರಿಗೂ ಅದೃಷ್ಟ ಅನ್ನೋದಿರೋದಿಲ್ಲ. ಆದರೂ ಅದೊಂದು ಚಾನ್ಸ್ ಬಿಟ್ಬಿಡಿ, ಮಿಕ್ಕಿದ್ದು ಭಯ ಯಾಕೆ ಪಡಬೇಕು? ಒಂದು ಹೂವಿನ ವ್ಯಾಪಾರ ಮಾಡಬೇಕು ಅನ್ಕೊಂಡಿದ್ದೀರಿ, ಒಂದು ಹಣ್ಣಿನ ವ್ಯಾಪಾರ, ಒಂದು ತರಕಾರಿ ವ್ಯಾಪಾರ. ಅವನು ಬೇಕರಿ ಇಟ್ಟ, ನಾನು ಇಟ್ಟು ಬಿಡೋದು, ಮುಳುಗೋದು. ಅವರು ಹೋಟ್ಲ್ ಇಟ್ರು, ನಾನು ಅದೇ ತರ ಕಾಪಿ ಕ್ಯಾಟ್. ಯಾರೋ ಒಬ್ರು ಒಂದು ಬ್ರ್ಯಾಂಡ್ ಹಿಟ್ಟಾಗಿದ್ದ ಅದನ್ನೇ ಕಾಪಿ ಮಾಡುವುದು. ಇಟ್ಸ್ ಕಾಲ್ಡ್ ಆಸ್ ಅ ರೆಡ್ ಓಷನ್ ಅಂತ ಹೇಳ್ತಾರೆ ನಮ್ಮ ಕಡೆ ಬಿಸ್ನೆಸ್ ನಲ್ಲಿ. ರೆಡ್ ಓಷನ್ ರಕ್ತದೋಕುಳಿ. ಇಲ್ಲೊಂದು ಸರ್ಕಲ್ ಇದೆ ಮಕ್ಕಳೇ, ನೀವು ನಂಬಲ್ಲ. ಸರ್ಕಲ್ ಅಲ್ಲಿ 12 ಬೇಕರಿಗಳಿದ್ದಾವೆ. 12 ಬೇಕರಿಗಳು. ಯಾರಿಗಾದ್ರೂ ಹೊಟ್ಟೆ ತುಂಬ ತಿನ್ಲಿಕ್ಕಾಗುತ್ತಾ? ಸರ್ಕಲ್ ದೊಡ್ಡ ಸರ್ಕಲ್ ಅದು ಇಟ್ಬಿಟ್ಟಿದ್ದಾರೆ. ಅವೆಲ್ಲ ಗೊತ್ತಿಲ್ಲ, ನನಗಾಗೋದಾಗುತ್ತೆ. ನನ್ನ ಕ್ವಾಲಿಟಿ. ಇನ್ನೊಂದು ಸರ್ಕಲ್ ಇದೆ, ಇಲ್ಲಿ ಫುಡ್ ಸ್ಟ್ರೀಟ್ ಇದೆ ನನ್ನ ಆಫೀಸ್ ಹತ್ರ. ನೀವು ನಂಬೋಲ್ಲ, 100 ಫುಡ್ ಸೆಂಟರ್ಗಳಾಗ್ಬಿಟ್ಟಿದ್ದಾರೆ. 100. ಯಾರ ಹೊಟ್ಟೆ ತುಂಬುತ್ತೆ? ಇಟ್ಟವನ ಕತೆ ಏನು, ಬಂಡವಾಳ ಹಾಕ್ದವನ ಕತೆ ಏನು ಮಾಡಿಬಿಟ್ಟು ಭಯ. ನನಗಿದೆಯಾ ಆ ಜಾಗ, ಆ ವ್ಯವಸ್ಥೆ, ಆ ಸ್ಥಿತ್ಯಂತರ? ಇಲ್ಲ. ಇದ್ಯಾವುದರ ಆಲೋಚನೆ ಇಲ್ಲದೆ ಮಾಡಿಬಿಡತಕ್ಕಂಥದ್ದು ಸೋಮಾರಿತನ. ಅದರ ಜೊತೆ ಭಯ ಇಲ್ಲ, ಸೋಮಾರಿತನ. ಭಯ ಯಾಕೆ ಪಡ್ತೀರಾ? ಏನಾದ್ರೂ ಒಂದು ಮಾಡ್ತೀರಂದ್ರೆ ಅದಕ್ಕೊಂದು ಸಿದ್ಧತೆ ಮಾಡ್ಕೊಳ್ಳಿ. ಎಕ್ಸಾಮ್ ಫಿಯರ್ ಮೊದಲಿಂದಲೂ ಸಿದ್ಧತೆ ಇದ್ದಿದ್ರೆ, ಮೊದಲಿಂದಲೂ ಓದ್ಕೊಳ್ತಾ ಇದ್ದಿದ್ರೆ ನೀವು ನಂಬಲ್ಲ. ನೀವು ಯಾವಾಗಲಾದ್ರೂ ನನ್ನ ಆಫೀಸ್ ಬಂದಾಗ ಬನ್ನಿ, ವಾರಕ್ಕೊಂದು 10 ಪುಸ್ತಕ ಆದ್ರೂ ತರಿಸ್ತಲೇ ಇರ್ತಾನೆ. ಯಾವುದಾದ್ರೂ ರಿಸರ್ಚ್ ಮಾಡ್ಲಿಕ್ಕೆ ಪುಸ್ತಕ, ವಾರಕ್ಕೆ ಕಡಿಮೆ ಅಂದ್ರೂ ಒಂದು 5 ಪುಸ್ತಕ ತರಿಸ್ತಲೇ ಇರ್ತಾನೆ. ರಿಸರ್ಚ್ ಭಯ ನನಗೆ ಏನ್ ಗೊತ್ತಾ? ನಿಮ್ಮನ್ನ ತೃಪ್ತಿಪಡಿಸುವ ಭಯ, ನಿಮಗೆ ನಿತ್ಯ ಒಂದು ಹೊಸ ಕಂಟೆಂಟ್ ಕೊಡುವ ಭಯ. ಮಕ್ಕಳು ನೀವು ಎಲ್ಲಾದ್ರೂ ಜಾರಿ ಬಿಟ್ಟು ಬಿದ್ದು ಬಿಟ್ರೆ, ಯಾರಾದ್ರೂ ನಿಮ್ಮನ್ನ ಬಳಸ್ಕೊಬಿಟ್ರೆ, ವ್ಯವಹಾರದ ರೂಪವೋ, ವ್ಯಾಪಾರ ರೂಪವೋ, ಹಣಕಾಸಿನ ಮೂಲಕವೋ ನಿಮ್ಮನ್ನ ವೈದಿಕವಾಗಿ, ಪೌರಾಣಿಕವಾಗಿ, ವ್ಯಾವಹಾರಿಕವಾಗಿ ನಿಮಗೆ ಆಗಾಗ ಒಂದು ಸಣ್ಣ ಎಚ್ಚರಿಕೆ ಗಂಟೆ ಕೊಡಬೇಕಾಗಿರೋದು ನನ್ನ ಕೆಲಸ. ಅದಕ್ಕೋಸ್ಕರ ಅಷ್ಟು ರಿಸರ್ಚು ಮಾಡ್ತಲೇ ಇರ್ತಾನೆ. ನಾ ಈಗ ತಾನೇ ಹೇಳ್ದಲ್ಲ, ರೆಡ್ ಓಷನ್ ಅಂತ ಹೇಳ್ದಂಗೆ ಏನ್ ಗೊತ್ತಾ? ಎಲ್ರೂ ಮಾಡ್ತಿದ್ರೆ ನಾನು ಮಾಡೋಣ, ಮುಳುಗೋದೆ. ಅವನು ಬೇಕ್ರಿ ಇಟ್ಟ, ನಾನು ಬೇಕ್ರಿ ಇಟ್ಬಿಡೋಣ. ಏನೂ ಇಲ್ಲ, ಒಂದು ಐರನ್ ಅಂಗಡಿ ಯೋಚನೆ ಮಾಡಿ ನೋಡಿ, ಚಿಕ್ಕದಾಗಿ. ಎಲ್ಲಾದ್ರೂ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, 100 ಮಂದಿ ಇದ್ದಾರೆ. ಒಂದು 50 ಅಪಾರ್ಟ್ಮೆಂಟ್ ಇದೆ ಅಂದ್ರೆ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ 5 ಜನ ಅಂದ್ರೆ 250 ಜನ ಇದ್ದಾರೆ. ನಿತ್ಯ 250 ಜನರು ಒಂದ್ ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ. ಬರೀ ಐರನ್ ಹಾಕೊಡ್ತೇನೆ ಒಂದು ಜೊತೆ ಬಟ್ಟೆ ಅಂದರೆ 10 ರಿಂದ 15 ರೂಪಾಯಿ ಆಗುತ್ತೆ. ಒಂದ್ ಜೊತೆ ಬಟ್ಟೆಗೆ 20 ರೂಪಾಯಿ ತಗೋತಾರೆ. 250 ಜನ ಇಂಟು ಒಂದು ಜೊತೆ ಬಟ್ಟೆ 500 ಆಯ್ತು. ಒಂದು ಪ್ಯಾಂಟು ಶರ್ಟ್, ಹೌದಲ್ವಾ? 10 ರೂಪಾಯಿ ಅಂದ್ರೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ. 5,000 ರೂಪಾಯಿ. 20 ರೂಪಾಯಿ ಅಂದ್ರೆ 10,000 ರೂಪಾಯಿ. ಸಿಂಪಲ್. ನಿಮಗೆ ಸೆಟಪ್ಗೆ ಎಷ್ಟು ಬೇಕು ಅಲ್ಲಿ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಅಷ್ಟು ಹಾಕ್ಲಿಕ್ಕೆ ಆಗೋದೇ ಇಲ್ಲ. ನೀವು ತುಂಬಾ ಟೆಕ್ನಾಲಜಿ ಇರೋ ಒಂದು ಐರನ್ ಬಾಕ್ಸ್ ತರಬೇಕು, ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಹಾಕ್ಬೇಕಾಗುತ್ತೆ. ಒಂದು 2 ರಿಂದ 3 ಲಕ್ಷದ ಒಂದು ಮೆಷಿನ್ ಇದೆ. ಹಾಕಿದ್ರೆ ಒಂದು ನಿಮಿಷಕ್ಕೆ 60 ಜೊತೆ ಬಟ್ಟೆಗಳನ್ನು ಐರನ್ ಮಾಡಿ ಹೊರಗಡೆ ಇಡುತ್ತೆ. ರಿಸರ್ಚ್ ಮಾಡಿದ್ರ ನೋಡಿ, ಈ ತರದ್ದು ಎಷ್ಟೋ ಇದೆ. 250 ಜನ ಇದ್ದಾರೆ. ಕಟಿಂಗ್ ಶಾಪ್ ಕಡಿಮೆ ಅಂದರೂ 300 ರೂಪಾಯಿ ತಗೋತಾರೆ, ಇಲ್ಲ 200 ರೂಪಾಯಿ ಕಡಿಮೆ ಇಲ್ಲ. ಪ್ರತಿ ವಾರ ತಿಂಗಳಿಗೊಮ್ಮೆ ಆದರೂ ಕಟಿಂಗ್ ಶಾಪಿಗೆ ಬರ್ತಾರೆ. ಒಂದು ಶೇವಿಂಗ್ ಅಂತೆ, ಕಟಿಂಗ್ ಅಂತೆ, ಐಬ್ರೋ ಅಂತೆ, ಇದಂತೆ, ಫೇಶಿಯಲ್ ಅಂತೆ ಅಂತ. ಸಿಂಪಲ್. ನೀವು ಯೋಚನೆ ಮಾಡಿ ನೋಡಿ, ಬರೀ ಇದೇ ಆಗ್ಬೇಕು ಅದೇ ಆಗ್ಬೇಕು ಅನ್ನೋದೇನಿಲ್ಲ. 250 ಜನಕ್ಕೆ 10 ರೂಪಾಯಿ ಅಂತ ಹೇಳಿದ್ರೆ 2,500,000 ರೂಪಾಯಿ. 100 ರೂಪಾಯಿ ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ, 2.5 ಲಕ್ಷ ರೂಪಾಯಿ, 25,000 ರೂಪಾಯಿ. 250 ಇಂಟು 100 ರೂಪಾಯಿ 25,000 ರೂಪಾಯಿ. 300 ರೂಪಾಯಿ ಅಂತ ಹೇಳಿದ್ರೆ 75,000 ರೂಪಾಯಿ. ಬರೀ ಅಷ್ಟರಲ್ಲೇ ಮುಗಿಯುತ್ತಾ? ಈ ಫೇಶಿಯಲ್ ಅಂತೆ, ಇನ್ನೊಂದಂತೆ, ಹೇರ್ ಡೈ ಅಂತೆ, ಏನೇನೋ ಮಾಡಿಸ್ಕೊತಿರ್ತಾರೆ. ಕೆಲವರು 15 ದಿನಕ್ಕೂ ಹೋಗ್ತಾರೆ ಕಟಿಂಗ್ ಶಾಪ್ಗೆ. ಒಂದು 50 ರಿಂದ 60 ಮನೆ ಇರೋ ಕಡೆ ನೋಡ್ಕೊಂಡು ಭಯ ಯಾಕೆ ಪಡ್ಬೇಕು? ರಿಸರ್ಚ್ ಮಾಡಿದಿರಿ.
ನೋಡಿ, ಯಾವತ್ತು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಕೆಲಸ ಮಾಡುವವನಿಗೆ ಸೋಲಿಲ್ಲ. ದೀಕ್ಷಾಬದ್ಧನಾಗಿ ಸೋಮಾರಿತನವನ್ನ ಬಿಟ್ಟು ಎಷ್ಟೋ ಮನೆಗಳಲ್ಲಿ ಒಂದು ಬಟನ್ನು ಒಂದು ಕಾಜ ಅಂತ ಹೇಳ್ಬಿಟ್ಟು ಇದು ಅದಿದೆ ಸಣ್ಣದಾಗಿ ಆಲ್ಟ್ರೇಷನ್ ಮಾಡಿಕೊಡ್ತಾನೆ ಅಂದ್ರೆ ಸಾಕು. ಒಂದು 100 ಜನ ಇರೋ ಅಪಾರ್ಟ್ಮೆಂಟ್, 100 ಮನೆ ಇರೋ ಅಪಾರ್ಟ್ಮೆಂಟ್ ಸಿಕ್ಬಿಡ್ತು ಅಂದ್ರೆ ನಿಮಗೆ ಪವಾಡಗಳು ನಡೆಯುತ್ತೆ ಮಕ್ಕಳೇ. ಒಂದು ಸ್ಲಿಪ್ಪರ್ ಇಂದ ಎಷ್ಟೋ ಕೆಲಸಗಳಿದ್ದಾವೆ. 100 ಮನೆ ಇರತಕ್ಕಂಥ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಜನ ಬೆಳಿಗಿನ ತಿಂಡಿ ಇಲ್ಲ, ಅಲ್ಲೆಲ್ಲೋ 50 ಲಕ್ಷ ಹಾಕಿ ಬಂಡವಾಳ ಹಾಕಿ ಹೋಟೆಲ್ ಮಾಡೋ ಬದಲು ಅಲ್ಲೇ ಒಂದು ರೂಮ್ ಬಾಡಿಗೆಗೆ ತಗೋಬಿಟ್ಟಿದ್ರಿ. ಮನೆ ಮೆಸ್ಸು ಎಲ್ರಿಗೂ ಇಲ್ಲ, ತಯಾರಿ ಇಲ್ಲ, ಸಿದ್ಧತೆ ಇಲ್ಲ, ಸೋಮಾರಿ ಮಲಗಿರ್ಬೇಕು. ಕುಳಿತುಕೊಂಡು ನೆನಪಿಟ್ಕೊಳ್ಳಿ, ಪ್ಲಾನ್ ಹಾಕೋದು ತುಂಬಾ ಸುಲಭ. ಕುಳಿತುಕೊಂಡು ಪ್ಲಾನ್ ಹಾಕುವುದು ಸುಲಭ. ಎಲ್ರು ಮಲಗ್ಕೊಂಡೆ, ಏನು ಐಡಿಯಾಗಳ ಮೇಲೆ ಐಡಿಯಾಗಳು. ಕಷ್ಟಪಟ್ಟು ದುಡಿಯತಕ್ಕಂಥವ್ರು ತುಂಬಾ ಕಡಿಮೆ. ಅದನ್ನ ನಾನು ಈ ಪ್ರಪಂಚದಲ್ಲಿ ಈ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ 3 ಸಮಸ್ಯೆಗಳಲ್ಲಿ ಏನು ಗೊತ್ತಾ? ಕೆಲಸ ಮಾಡುವವನಿಗೆ ಕೆಲಸವಿಲ್ಲ, ಕೆಲಸ ಮಾಡ್ತೀನಿ ಅನ್ನೋವನಿಗೆ ಕೆಲಸ ಇಲ್ಲ, ಕೆಲಸವಿಲ್ಲದವನಿಗೆ ಕೆಲಸ ಕೊಡೋದು ಇಲ್ಲ. ಎಷ್ಟೋ ಜನಕ್ಕೆ ತಾವು ಏನ್ ಕೆಲಸ ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಏನೋ ಹೋಗ್ತಿದ್ದಾರೆ ಆಯಾರಾಮ್ ಗಯಾರಾಮ್. ಅಲ್ಲೆಲ್ಲ 1,000-2,000 ರೂಪಾಯಿ ಸಂಬಳ ಜಾಸ್ತಿ ಸಿಕ್ತು ಅಂದ್ರೆ ಸಾಕು, ಬಿಟ್ಟು ಹೊಡೋಗ್ಬಿಡೋದು. ಈ ರೀತಿ ಮೊದಲು ಬದಲಾಯಿಸಿಕೊಳ್ಳಿ. ನಿಮ್ಮ ಸೋಮಾರಿತನ ನಿಮ್ಮ ಗುರಿಯನ್ನ ಸೋಲಿಸ್ಬಿಡುತ್ತೆ. ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು, ಮಲಗಿದ್ರಿ, ಎಲ್ಲೋ ಆ ಟೈಮ್ಗೆ ಹೋಗಿ ಸೇರೋಲ್ಲ. ಎದ್ದು ಓಡಿ, ನಿಮ್ಮನ್ನ ನೀವೇ ರೆಡಿ ಮಾಡ್ಕೋಬೇಕು ಮಕ್ಕಳೇ. ಯಾರೋ ಬರ್ತಾರೆ, ಯಾರೋ ದೊರೆ ಬರ್ತಾನೆ, ಈ ತರ ಬಿಟ್ಟು 2,000 ರೂಪಾಯಿ ಕೊಡ್ತಾರೆ, ಇದೆಲ್ಲ ಆಗೋಲ್ಲ ಮಕ್ಕಳೇ. ತೆಲಂಗಾಣ ಆಲ್ರೆಡಿ ಬರ್ಬಾದಾಗಿದೆ, ಡೆಲ್ಲಿ ಆಲ್ರೆಡಿ ಬರ್ಬಾದಾಗಿದೆ. ಇನ್ನು ಉತ್ತರಾಂಚಲಲ್ಲಿ ಕೂಡ ಸಂಬಳಗಳು, ಗೌರ್ಮೆಂಟ್ ಸ್ಯಾಲ್ರಿಗಳು ಕೊಡ್ಲಿಕ್ಕೆ ಆಗ್ತಿಲ್ಲ. ಇವೆಲ್ಲ ನಂಬ್ಕೊಂಡು ಕುತ್ಕೋಬಿಡಿ, ಯಾರನ್ನೋ ನಂಬ್ಕೊಂಡು. ಸಿಂಪಲೆಸ್ಟ್ ದಾಟ್. ಎಸ್, ನಾನು ಕಲಿತೇನೆ ಅಂದ್ರೆ ತುಂಬಾ ಇದಾವೆ ಮಾಡ್ಲಿಕ್ಕೆ ಕೆಲಸಗಳು. ಪ್ರತಿಯೊಬ್ಬರ ಮನೆಯಲ್ಲೂ ಹೂವು ಬೇಕು ಬೆಳಗ್ಗೆ, ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಪೂಜೆಗೆ ಹೂವು ಬೇಕು. ಒಂದು 100 ಮನೆ ಇರತಕ್ಕಂಥದ್ದು ಮಿನಿಮಮ್ ಇವತ್ತು ಒಂದು 200 ರೂಪಾಯಿ ಹೂವು ತಗೋತಾರೆ ಇದಾರೆ ಪ್ರತಿಯೊಬ್ಬರು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, 100 ಮನೆ ಅಂತ ಹೇಳಿದ್ರೆ 200 ರೂಪಾಯಿ ಅಂತ ಹೇಳಿದ್ರೆ 20,000 ರೂಪಾಯಿ. 50 ಮನೆನೇ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, 10,000, 3 ಲಕ್ಷ ರೂಪಾಯಿ ವ್ಯಾಪಾರ. ನಿಮ್ಗೊಂದು 20% ಬರುತ್ತೆ ಅಂತ ಇಟ್ಕೊಳ್ಳಿ. ಜಾಸ್ತಿ ಇದೆ ಹೂವದ್ರಲ್ಲಿ, ತಂದು ಕಟ್ಟಿ ಮಾರೋದ್ರಲ್ಲಿ. ಕಡಿಮೆ ಅಂದರು 50,000-60,000 ಮಾಡ್ಬೋದು ಮಕ್ಕಳೇ. ಭಯ ಯಾಕೆ ಪಡಬೇಕು? ಮೋಸ ಮಾಡಿ ಬದುಕು ಕಟ್ಟುತ್ತಿಲ್ಲ. ಯು ಕೀಪ್ ಅನ್ ಆಂಬಿಷನ್. ನೆನಪಿಟ್ಟುಕೊಳ್ಳಿ, ನಿಮ್ಮ ಒಂದು ಗುರಿಯನ್ನು ಇಟ್ಕೊಳ್ಳಿ, ಅದಕ್ಕೊಂದು ಸಿದ್ಧತೆ ಮಾಡ್ಕೊಳ್ಳಿ. ನಾವು ಓದಿಲ್ಲ ಗುರುಗಳೇ, ನಮ್ಗೆ ಯಾರು ಇಲ್ಲ ಗುರುಗಳೇ, ನಮ್ಗೆ ಬ್ಯಾಕ್ಗ್ರೌಂಡ್ ಇಲ್ಲ ಗುರುಗಳೇ. ಅದರಿಂದ ಹೊರಗಡೆ ಬನ್ನಿ ಮಕ್ಕಳೇ. ನಿಮ್ಮ ಗೆಲುವು ನಿಮ್ಮ ಮುಷ್ಟಿಯಲ್ಲಿದೆ. ಕಾಲಕ್ಕೆ ತಕ್ಕಂತೆ ಬದಲಾಗಿ, ಕಾಲಕ್ಕೆ ತಕ್ಕಂತೆ. ಇನ್ನೂ ಹೊಡ್ತಾ ದೇವ್ರು ನಮಗ್ ಕೊಟ್ಟಿಲ್ಲ, ನಾವು ಆ ದೇವ್ರ ಪೂಜೆ ಮಾಡಿದ್ವಿ, ನಾವು ಈ ದೇವ್ರ ಪೂಜೆ ಮಾಡಿದ್ವಿ, ನಾವು ಆ ವ್ರತ ಮಾಡಿದ್ವಿ. ಮಾಡೋ ಕೆಲಸ ಮಾಡೋದು ಬಿಟ್ಬಿಟ್ಟು ಸೋಮಾರಿತನವಾಗಿ ಮಲ್ಕೊಂಡು ನಿಮ್ಮ ನೀವೇ ನಿಂದಿಸ್ಕೊಂಡು ಭಯ ಪಟ್ಕೊಂಡು ನಿಮಗೆ ನೀವೇ ಸೋಮಾರಿ. ಮೊಬೈಲ್ ಆನು ಬರೀ ಕೆಲವ್ರು ನೋಡ್ಬೇಕು ಸೀರಿಯಲ್ಗಳು. ನನ್ನ ಆತ್ಮೀಯರ ಮನೆಗೆ ಹೋಗಿದ್ದೆ, ನೋಡಿದ್ರೆ ಸೀರಿಯಸ್ ಆಗಿ ಸೀರಿಯಲ್ ನೋಡ್ತಿದ್ದಾರೆ ಎಲ್ರು. 5 ಜನ. ಏನಿದು ಅಂದ್ರೆ ಅಯ್ಯೋ ಇಲ್ಲ, ಇನ್ನೇನ್ ಮಾಡೋದು? ಅಡಿಕ್ಟೆಡ್. ಬೇಕು ಒಂದು ಅರ್ಧ ಗಂಟೆ, 1 ಗಂಟೆ, 1.5 ಗಂಟೆ ಬೇಕು, ಎಲ್ಲವೂ ಬೇಕು. ಏನು ಆ ಪಾಟಿ ಕುತ್ಕೋಬಿಡೋದು? ಒಂದು ಒಳ್ಳೆ 20 ಚಾನೆಲ್ಗಳಿದೆ, 20 ಚಾನೆಲ್ಗಳಲ್ಲಿ 20 ಸೀರಿಯಲ್ಗಳು ಬರ್ತವೆ. ಲೆಕ್ಕ ಹಾಕೊಳ್ಳಿ, 400 ಸೀರಿಯಲ್ ಬರ್ತವೆ. ಅದು ಚೇಂಜ್ ಮಾಡು, ಇದು ಚೇಂಜ್ ಮಾಡು, ಅದು ಅದರಲ್ಲಿ ಬೇರೆ OTTಗಳು ಬೇರೆ, ಯೂಟ್ಯೂಬ್ಗಳು ಬೇರೆ, ರೀಲ್ಸ್ಗಳು ಬೇರೆ. ಮಾಡೋದನ್ನ ಬಿಟ್ಬಿಟ್ಟು ನಿಂತ್ಕೊಂಡು ಭಯ ಪಡದೆ ಇನ್ನೇನಾಗುತ್ತೆ ಮಕ್ಕಳೇ ನಿಮ್ಗೆ? ಮೊನ್ನೆ ನೋಡಿ, ಒಬ್ಬ ಬೈಕ್ ಓಡಿಸ್ಕೊಂಡು ನಿಂತ್ಕೊಂಡು IPL ನೋಡ್ತಾವನು, ಮೊಬೈಲ್ನ ಸೆಟ್ ಮಾಡ್ಕೊಂಡು. ಫೈನ್ ಹಾಕಿದ್ದಾರೆ. ಮಾಡೋ ಕೆಲಸ. ಇಂಥ ಸೋಮಾರಿಗಳೇ ಸೋಲೋದು ಮಕ್ಕಳೇ, ಇಂಥ ಸೋಮಾರಿಗಳೇ ಸೋಲೋದು.
ನಮ್ಮನ್ನು ಹಾಳು ಮಾಡಲಿಕ್ಕೆ ನಾನಾ ವಿದ್ಯೆಗಳಿದ್ದಾವೆ. ಮೊನ್ನೆ ನೋಡಿ ಪೊಲೀಸವ್ರು ಕರೆಸಿದಾರಂತೆ ಯಾರ್ಯಾರೋ ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಇನ್ಫ್ಲೂಯೆನ್ಸ್ ಮಾಡೋಕೆ. ಈ 5,000 10,000 ಚಿಲ್ಲರೆ ದುಡ್ಡಿಗೆ ಇನ್ಫ್ಲೂಯೆನ್ಸ್ ಮಾಡೋದು ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನು. ಮೊದಲೇ ನಮ್ಮ ನವಸಮಾಜ ಮಕ್ಕಳು ಅವ್ರಿಗೆ ಏನೋ ಒಂದು ತುಂಟು ಮಕ್ಕಳು, ಅವ್ರಿಗೆ ಗೊತ್ತಿಲ್ಲ ಆ ಅಂಥದ್ದು ಪ್ರಚೋದನೆ ಇದೆಲ್ಲ ನಡೀತಿದೆ. ಎಚ್ಚರಿಕೆ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.